ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹಿಂದೆಲ್ಲ ಚಟಗಳು ಅಂದ ತಕ್ಷಣ ನಾವು ಗಮನಿಸ್ತಿದ್ದು ಧೂಮಪಾನ, ಮದ್ಯಪಾನ. ಆದರೆ ಇಂದು ಆಧುನಿಕ ಚಟಗಳು ಅಂತ ನಾವು ನೋಡಿದಾಗ ಅದರ ಒಂದು ದೊಡ್ಡ ಪಟ್ಟಿನೇ ನಮಗೆ ಸಿಗ್ತಾ ಇದೆ. ಈ ಎಲ್ಲ ಚಟಗಳ ಮೂಲ ಯಾವುದು ಅಂತಂದರೆ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎನ್ನುವ ಒಂದು ಹಾರ್ಮೋನು ಅತಿ ಹೆಚ್ಚು ಬಿಡುಗಡೆಯಾಗುವುದು, ಸ್ಪೈಕ್ ಅಂತೀವಿ, ಹೆಚ್ಚು ಬಿಡುಗಡೆಯಾಗ್ತಾ ಬರುತ್ತೆ. ಆಮೇಲೆ ನಮ್ಮ ಮೆದುಳು, ನಮ್ಮ ದೇಹ ಯಾವಾಗಲೂ ಇನ್ನೂ ಹೆಚ್ಚಿನ ಪ್ರಮಾಣದ ಈ ಡೋಪಮೈನನ್ನು ನಿರೀಕ್ಷೆ ಮಾಡ್ತಾ ಬರುತ್ತೆ. ಹಾಗಾಗಿ ವ್ಯಕ್ತಿಗಳು ಯಾವುದೋ ಒಂದು ವಸ್ತು ಆಗಿರ್ಬೋದು, ಒಂದು ವರ್ತನೆ ಆಗಿರ್ಬೋದು, ಇದಕ್ಕೆ ಅಂಟಿಕೊಂಡು ಅದರಿಂದ ಹೊರಬರಲು ಬಹಳಷ್ಟು ಕಷ್ಟಪಡಬೇಕಾದಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಬಹಳಷ್ಟು ಚಟಗಳನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಜೀವ ಇರುವವರೆಗೂ ಆ ಅವನ್ನ ಬಿಡೋಕ್ಕೆ ಅವ್ರ ಕೈಲೂ ಸಾಧ್ಯ ಇಲ್ಲ. ಅವು ಸಹ ಅವರನ್ನು ಬಿಡೋದಿಲ್ಲ. ಹಾಗಾದರೆ ಆಧುನಿಕ ಚಟಗಳು ಅಂತ ನಾವು ಮೊದಲನೇದಾಗಿ ನೋಡೋದಾದರೆ ಇದನ್ನು 4 ಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲನೇದು ಡಿಜಿಟಲ್ ಚಟಗಳು ಅಂತ ಕರಿಬಹುದು. ಡಿಜಿಟಲ್ ಚಟದಲ್ಲಿ ಸೋಷಿಯಲ್ ಮೀಡಿಯಾ ಅದನ್ನು ನೋಡೋ ಅಂಥದ್ದು. ಅದರಲ್ಲಿ ಮುಖ್ಯವಾಗಿ ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಟಿಕ್ ಟಾಕ್ ಆಗ್ಬೋದು, ಆಮೇಲೆ ವಾಟ್ಸಪ್ ಮೆಸೇಜ್ಗಳು, ಇವುಗಳನ್ನು ನೋಡೋ ಅಂಥದ್ದು. ಇನ್ನೊಂದು ನಾವು ಗೇಮ್ ಆಡೋ ಅಂಥದ್ದು. ಅದರ ಜೊತೆಯಲ್ಲಿ OTT, ಓವರ್ ಟೈಮ್, ಈ ಥರದ್ದು ನೆಟ್ಫ್ಲಿಕ್ಸ್ ಆಗ್ಬೋದು, ಪ್ರೈಮು, ಅಮೆಝಾನು, ಇವೆಲ್ಲ ಯಾವ ಥರ ಅಂತಂದರೆ ಅದು ಒಂದು ಸಲ ಆ ಲೂಪ್ಗೆ ಹೋದರೆ ಪದೇ ಅದನ್ನು ನಾವು ನೋಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಈ OTT ಆಗಿರಬಹುದು ಮತ್ತು ಈ ಸೋಷಿಯಲ್ ಮೀಡಿಯಾದ ಬೇರೆ ನಾವು ಏನು ಡಿಜಿಟಲ್ ಮಾಧ್ಯಮ ಅಂತೀವಿ ಅಥವಾ ಡಿಜಿಟಲ್ ಸ್ಟಿಮ್ಯುಲೇಷನ್ ಅಂತೀವಿ, ಇವುಗಳು ಈ ಆಧುನಿಕ ಚಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಅನ್ಬೋದು. ಸಾಮಾನ್ಯವಾಗಿ ಮೊದಲೆಲ್ಲ ಈ ಡಿಜಿಟಲ್ ಮಾಧ್ಯಮಗಳು ಇರ್ತಿರಲಿಲ್ಲ. ಹಾಗಾಗಿ ಅದು ಓವರ್ ಸ್ಟಿಮ್ಯುಲೇಷನ್ ಅಥವಾ ಸೂಪರ್ ನಾರ್ಮಲ್ ಅಂತ ಇವುಗಳನ್ನು ನಾವು ಕರಿತೀವಿ. ಇದು ಇಲ್ಲದ ಪಕ್ಷದಲ್ಲಿ ಸಣ್ಣ ಪುಟ್ಟ ಚಟಗಳನ್ನು ಯಾವುದೋ ಒಂದು ಕ್ರಮದಲ್ಲಿ ನಾವು ಅದರಿಂದ ಹೊರ ಬರ್ಬೋದಾಗಿತ್ತು. ಆದರೆ ಈ ಡಿಜಿಟಲ್ ಚಟಗಳಿದೆಯಲ್ಲ, ಇದು ಒಂದು ಸಲ ಈ ಒಂದು ಡಿಜಿಟಲ್ ಚಟಗಳಿಗೆ ಒಳಪಟ್ಟರೆ ಇದರಿಂದ ಹೊರಬರೋದು ಖಂಡಿತ ಕಷ್ಟ ಅಂತಲೇ ಹೇಳಬಹುದು. ಕಾರಣ ಏನಾಗುತ್ತೆ ಅಂತಂದರೆ ಈ ಡಿಜಿಟಲ್ ಚಟಗಳು ಹೆಚ್ಚಾದಂತೆ ಗಮನ ಹರಿಸೋದು ಕಡಿಮೆ ಆಗುತ್ತೆ. ಆಮೇಲೆ ಏಕಾಗ್ರತೆ ಇರೋದಿಲ್ಲ, ಸ್ವಲ್ಪ ತಾಳ್ಮೆ ಕಳ್ಕೊಂತೀವಿ, ಕೋಪ ಬೇಗ ಬರುತ್ತೆ, ತುಂಬ ಫಾಸ್ಟಾಗಿ ನಾವು ಆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಡಿಜಿಟಲ್ ಚಟಗಳಿಂದ ಅತಿ ಹೆಚ್ಚು ಗ್ರ್ಯಾಟಿಫಿಕೇಷನ್ಗಳನ್ನು ನಾವು ಕೇಳ್ತೀವಿ. ಅದು ವ್ಯೂಸ್ ಆಗ್ಬೋದು, ಕಾಮೆಂಟ್ಸ್ ಆಗ್ಬೋದು, ಇವುಗಳಿಗೆ ನಾವು ಹೆಚ್ಚು ಮೊರೆ ಹೋಗ್ತೀವಿ. ಮತ್ತು ಇನ್ನೂ ಹೆಚ್ಚಿನ ಒಂದು ಹೊಸದು ನವನವೀನವಾಗಿರೋಂಥದ್ದು, ಮೆದುಳಿಗೆ ಖುಷಿ ಕೊಡೋವಂಥದ್ದನ್ನು ನೋಡಲು ಬಯಸ್ತೀವಿ. ಹಾಗಾಗಿ ಈ ಡಿಜಿಟಲ್ ಚಟಗಳಿಂದ ಹೊರಬರುವುದು ಖಂಡಿತ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಎರಡನೆಯದು ಆಹಾರಕ್ಕೆ ಸಂಬಂಧಿಸಿದಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಸಕ್ಕರೆಯನ್ನು ಬಳಕೆ ಮಾಡುವಂಥದ್ದು, ಅದು ಜಂಕ್ ಆಹಾರ ಆಗಿರಬಹುದು, ಅದರ ಜೊತೆಗೆ ಸಾಫ್ಟ್ ಡ್ರಿಂಕ್ಸ್ಗಳಾಗಿರಬಹುದು. ಇದು ನಮ್ಮ ಆಹಾರ ಕ್ರಮಕ್ಕೆ ಸಂಬಂಧಿಸಿದಂಥದ್ದು. ಇದರ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಏನು ಹೇಳ್ತೀವಿ, ಅದೂ ಸಹ ಎಲ್ಲೋ ಒಂದು ಕಡೆ ಅದು ಚಟವಾಗಿ ಪರಿಣಮಿಸುತ್ತೆ ಅಂತಲೇ ಹೇಳ್ಬಹುದು. ಒಂದು ಸಲ ನಮಗೆ ಈ ಆಹಾರದ ಒಂದು ಚಟ ಆರಂಭ ಆದರೆ, ಜಂಕ್ ಆಹಾರಗಳನ್ನು ತಿನ್ನುವುದು, ಯಾವಾಗಲೂ ದೇಹ ಅದನ್ನೇ ಹೆಚ್ಚು ಬಯಸ್ತಾ ಇರುತ್ತೆ. ಏನೋ ನಮಗೆ ಒಂದು ತೊಂದರೆ ಆದಾಗ ಈ ಆಹಾರವನ್ನು ಅದನ್ನು ಅದನ್ನು ಈಟಿಂಗ್ ಡಿಸಾರ್ಡರ್ಸ್ ಅಂತಲೂ ಕರಿತೀವಿ. ಇತ್ತೀಚಿನ ದಿನದಲ್ಲಿ ನಮ್ಮ ಯುವ ಜನತೆಯಲ್ಲಿ ಈ ಈಟಿಂಗ್ ಡಿಸಾರ್ಡರ್ಸ್ಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಂಜ್ ಈಟಿಂಗ್ ಅಂತ ಅಂತೀವಿ, ಅನೆರೆಕ್ಸಿಯಾ, ಬುಲಿಮಿಯಾ, ಈ ಥರದ ಈಟಿಂಗ್ ಡಿಸಾರ್ಡರ್ಗಳು, ಇವೆಲ್ಲ ಚಟಗಳು, ಇವೆಲ್ಲ ಆಧುನಿಕ ಚಟಗಳ ಗುಂಪಿಗೆ ಸೇರಿರೋವಂಥದ್ದು. ಈ ಆಧುನಿಕ ಈಟಿಂಗ್ ಡಿಸಾರ್ಡರ್ಗಳಿಂದ ಮುಂದಿನ ದಿನದಲ್ಲಿ ಅವರು ಮನೋರೋಗ, ಅಂದರೆ ಇದು ಒಂದು ಶುರುವಾದ ಸಂದರ್ಭದಲ್ಲಿ ಮನೋರೋಗವಾಗಿರೋದಿಲ್ಲ, ನಂತರದ ಹಂತದಲ್ಲಿ ಇದು ಒಂದು ಮನೋರೋಗವಾಗಿ ಮಾರ್ಪಾಡು ಹೊಂದುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುಂಬ ಒತ್ತಡ ಇರುತ್ತೆ, ಒತ್ತಡ ನಿರ್ವಹಣೆ ಸರಿಯಾಗಿ ಮಾಡೋದಕ್ಕೆ ಆಗದೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅತಿಯಾಗಿ ಹೆಚ್ಚು ಆಹಾರ ಸೇವನೆಯನ್ನು ಆರಂಭ ಮಾಡ್ತಾರೆ. ಆದರೆ ಆಹಾರ ಸೇವನೆಯ ನಂತರ ಒಂದು ಗಿಲ್ಟ್ ಅವರಿಗೆ ಕಾಡೋಕ್ಕೆ ಆರಂಭ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದನ್ನು ಫೋರ್ಸ್ಫುಲ್ಲಿ ವಾಮಿಟ್ ಮಾಡ್ಕೊಳ್ಳೋ ಅಂಥದ್ದು, ಡೈಯುರೆಟಿಕ್ಸ್ಗಳನ್ನು ತೆಗೆದುಕೊಳ್ಳೋ ಅಂಥದ್ದು. ಹಾಗಾಗಿ ಆಹಾರವನ್ನು ತಿಂತಾರೆ, ತಿಂದ ನಂತರ ಅವರಿಗೆ ಆ ಗಿಲ್ಟ್ ಶುರು ಆಗುತ್ತೆ, ನಾನು ಆಹಾರ ಸೇವನೆ ಮಾಡಿದ್ದೀನಿ ಅಂತ, ನಂತರ ವಾಮಿಟ್ ಮಾಡೋ ಅಂಥದ್ದು. ಇದನ್ನು ಒಂದು ಇದನ್ನು ಚಟದ ಥರ ಅವರು ಅದನ್ನು ಬೆಳೆಸ್ಕೊಂಬಿಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು
ಆಹಾರ ಪದಾರ್ಥಗಳಿಂದನೂ ಸಹ ಅದು ಜಂಕಾಹಾರ, ಸಾಫ್ಟ್ ಡ್ರಿಂಕ್ಸ್ಗಳಾಗಿರಬಹುದು, ಮತ್ತು ಹೆಚ್ಚು ನಾನ್ ವೆಜಿಟೇರಿಯನ್ ಫುಡ್ಗಳಾಗಿರ್ಬೋದು. ಏಕೆಂದರೆ ನಾಲಿಗೆಗೆ ತುಂಬ ರುಚಿಯನ್ನು ನೀಡೋ ಅಂಥದ್ದು. ಇವುಗಳನ್ನು ಸೇವನೆಯಿಂದ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ಡೋಪಮೈನ್ ಹೆಚ್ಚು ಬಿಡುಗಡೆಯಾಗೋದ್ರಿಂದ ಇವುಗಳು ಒಂದು ಚಟವಾಗಿ ಪರಿಣಮಿಸಿಬಿಡುತ್ತೆ. ಹಾಗಾಗಿ ಇಂದಿನ ಮಕ್ಕಳು ನೋಡಿ, ಮನೆಯಲ್ಲಿ ಮಾಡಿರುವ ಅಡಿಗೆಗಿನ್ನ ಹೊರಗಡೆ ಆಹಾರವನ್ನೇ ಹೆಚ್ಚು ಅದು ಹೋಟೆಲ್ ಆಗಿರ್ಬೋದು, ಸ್ಟ್ರೀಟ್ ಚಾಟ್ ಆಗಿರ್ಬೋದು, ಸ್ವೀಟ್ಸ್ಗಳಾಗಿರ್ಬೋದು, ಚಾಕ್ಲೇಟ್ಸ್ಗಳು, ಐಸ್ ಕ್ರೀಮ್ಗಳು, ಇವುಗಳನ್ನು ಸೇವನೆಗೆ ಹೆಚ್ಚು ಇದು ಮಾಡ್ತಾರೆ. ಮತ್ತು ಇವುಗಳನ್ನು ಬಿಡಿಸೋಕ್ಕೂ ಸಹ ನಮಗೆ ಬಹಳ ಕಷ್ಟ ಆಗುತ್ತೆ. ಮೂರನೆಯದು ಸಬ್ಸ್ಟೆನ್ಸ್ ಅಂತ ಅಂತೀವಿ. ಅದರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪುರಾತನ ಕಾಲದಿಂದಲೂ ಇದ್ದಂಥ ಅಡಿಕ್ಷನ್ ಅವುಗಳು. ಅದರಲ್ಲಿ ಧೂಮಪಾನ, ಮದ್ಯಪಾನ ಮತ್ತು ಡ್ರಗ್ ಅಡಿಕ್ಷನ್, ಇವುಗಳ ಮೂರನ್ನೂ ಸಹ ಬಿಡಿಸುವುದು ಬಹಳ ಕಷ್ಟ. ಇದಕ್ಕೆ ಬಹಳ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ಹೊಂದಿರುವಂತಹ, ಮನೋನಿಗ್ರಹ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಚಟಗಳಿಂದ ಹೊರಬರೋದಕ್ಕೆ ಸಾಧ್ಯ. ಜನಸಾಮಾನ್ಯರಿಗೆ ಖಂಡಿತವಾಗಲೂ ಒಮ್ಮೆ ಈ ಚಟ ಆರಂಭ ಆದರೆ ಅದರಿಂದ ಹೊರಬರಲು ಹರಸಾಹಸ ಮಾಡಬೇಕಾಗುತ್ತೆ. ಅದು ಅಷ್ಟು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು. ನಂತರ ಈಗ ನಮ್ಮ ಯುವ ಜನತೆಯನ್ನು ಕಾಡುತ್ತಿರುವ ಸೂಪರ್ ನಾರ್ಮಲ್ ಚಟಗಳು ಅಂತ ಇವನ್ನ ಕರಿತೀವಿ. ಇವುಗಳು ಬಹಳ ಮುಖ್ಯವಾಗಿ ಡಿಜಿಟಲ್ಗೆ ಸಂಬಂಧಿಸಿದಂತಹದ್ದು. ಅದರಲ್ಲಿ ಗೇಮಿಂಗ್ ಆಗಿರಬಹುದು, ಗ್ಯಾಮ್ಲಿಂಗು, ಬಹಳ ಮುಖ್ಯವಾಗಿ ಗ್ಯಾಮ್ಲಿಂಗು, ಆನ್ಲೈನ್ ಗ್ಯಾಮ್ಲಿಂಗ್ ಅಂತ ಅಂತೀವಿ. ಅದರಲ್ಲಿ ಬೇಕಾದಷ್ಟು ಜನ ಒಂದೇ ಒಂದು ಆಟ ಆಡಿ ಸಮಸ್ತ ಆಸ್ತಿಯನ್ನು ಕಳೆದುಕೊಂಡಂಥವರು ಬೇಕಾದಷ್ಟು ಜನ ಇದ್ದಾರೆ. ಗ್ಯಾಮ್ಲಿಂಗ್ ಒಂದು ಮೊದಲು ಇನಿಷಿಯಲ್ ಹಂತದಲ್ಲಿ ಏನಾಗುತ್ತೆ ಅಂದರೆ ಇದು ತುಂಬ ಖುಷಿ ಕೊಡುತ್ತೆ. ಅವರು ಗೆಲ್ತಾ ಇರ್ತಾರೆ. ಒಂದಷ್ಟು ಗೆದ್ದ ನಂತರ ಕ್ಯಾಸಿನೋ ಆಗಿರ್ಬೋದು, ಅದು ಸಹ ಈ ಒಂದು ಗುಂಪಿಗೆ ಸೇರೋ ಅಂಥದ್ದು. ಕ್ಯಾಸಿನೋ ಆಗಿರ್ಬೋದು ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಆಗಿರ್ಬೋದು. ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಇವುಗಳು ಬಹಳ ಚಂದ ಅನಿಸುತ್ತೆ. ಮತ್ತು ರಿವಾರ್ಡ್ಗಳು ಬಹಳ ತಕ್ಷಣದಲ್ಲಿ ಆಟ ಆಡ್ತಾರೆ, ತಕ್ಷಣ ಅವರಿಗೆ ದುಡ್ಡು ಬರುತ್ತೆ. ಆವಾಗ ಮೆದುಳು ಒಂಥರ ಇದಾಗ್ಬಿಡುತ್ತೆ. ನನ್ನ ಬಿಹೇವಿಯರ್ ಈಸ್ ಅ ರಿವಾರ್ಡ್ ಅನ್ನೋ ಥರ. ಅಂದರೆ ನಾನು ಇದು ಮಾಡಿದ್ರೆ ನನಗೆ ರಿವಾರ್ಡ್ ಸಿಕ್ಬಿಡುತ್ತೆ ಅನ್ನುವ ಒಂದು ನೆಟ್ವರ್ಕು ನಮ್ಮ, ಅಂದರೆ ಆ ಒಂದು ಪಾತ್ವೆ, ಅದೊಂದು ಡೀಪ್ ಲೂಪ್ ನಮ್ಮ ಮೆದುಳಿನಲ್ಲಿ ಅದು ಡೆವಲಪ್ ಆಗಿಬಿಡುತ್ತೆ. ಅದರಿಂದಾಗಿ ಏನು ಮಾಡ್ತಾರೆ, ಪದೇ ಗ್ಯಾಮ್ಲಿಂಗ್ ಮಾಡ್ತಾನೆ ಇರ್ತಾರೆ. ಆನ್ಲೈನ್ ಗ್ಯಾಮ್ಲಿಂಗ್ ಅದು. ಹಾಗಾಗಿ ಯಾವುದೇ ರೀತಿಯ ಕಂಟ್ರೋಲ್ ಇರಲ್ಲ, ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗೋದಿಲ್ಲ, ಫಿಸಿಕಲ್ ಅಲ್ಲ ಅದು. ಹಾಗಾಗಿ ಅದು ಬಹಳ ಅಪಾಯಕಾರಿ. ಒಂದು ಸಲ ಈ ಥರ ಗ್ಯಾಮ್ಲಿಂಗ್ ಚಟಕ್ಕೆ ಒಳಪಟ್ಟರೆ ಖಂಡಿತವಾಗ್ಲೂ ಅದರಿಂದ ಹೊರಬರೋದು ಸಾಧ್ಯನೇ ಇಲ್ಲ. ಎಲ್ಲ ಕಳ್ಕೊಳ್ಳೋವರೆಗೂ ಅವರು ಅದರಿಂದ ಹೊರಬರಲು ಆಗೋದೇ ಇಲ್ಲ. ಎಷ್ಟೋ ಜನ ಸಮಸ್ತ ಆಸ್ತಿಯನ್ನು ಕಳೆದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಯುವ ಜನತೆಯನ್ನು ನಾವು ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಕ್ಕುತ್ತೆ. ನಂತರ ಪಾನ್ ಅಡಿಕ್ಷನ್ ಅಂತಲೇ ಅಂತೀವಿ. ನೀಲಿ ಚಿತ್ರಗಳನ್ನು ನೋಡುವಂಥದ್ದು. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಸಣ್ಣ ಮಕ್ಕಳು, ಯುವ ಜನತೆಗೆ ಅತಿ ಸುಲಭದಲ್ಲಿ ಡಿಜಿಟಲ್ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೀಲಿ ಚಿತ್ರಗಳು ವೀಕ್ಷಣೆಗೆ ಲಭ್ಯ ಇದೆ. ಇದಕ್ಕೆ ಯಾವುದೇ ರೀತಿಯ, ಅದರಲ್ಲೂ 18 ವರ್ಷದ ಒಂದು ವಯಸ್ಸು ಕೇಳುತ್ತೆ. ಆದರೂ ಸಹ ಅದೇನು ಅಷ್ಟು ಸ್ಟ್ರಿಕ್ಟಾಗಿ ಆ ರೂಲ್ ಇಲ್ಲದೇ ಇರೋ ಕಾರಣ ಪುಟ್ಟ ಮಕ್ಕಳಿಗೂ ಸಹ ಈ ಎಲ್ಲ ಚಿತ್ರಗಳು ಲಭ್ಯ ಇದೆ. ಇದರ ವೀಕ್ಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ಒಂದು ಆಘಾತ ಉಂಟಾಗುತ್ತೆ, ಒಂದು ಟ್ರಾಮಾ ಆಗುತ್ತೆ. ಮತ್ತು ಮೆದುಳು ಅದು ಸೂಪರ್ ನಾರ್ಮಲ್ ಅಡಿಕ್ಷನ್ ಅಂತ ಇದನ್ನು ಕರಿತೀವಿ. ಸ್ವಾಭಾವಿಕವಾಗಿರೋ ಅಂಥದ್ದು ಅಂತಂದರೆ ನಾವು ದಿನನಿತ್ಯ ನೋಡುವಂಥದ್ದು ಸ್ವಾಭಾವಿಕ, ಆದರೆ ಇದು ಸೂಪರ್ ನಾರ್ಮಲ್ ಆಗಿರೋದ್ರಿಂದ ಒಂದು ಸಲ ಇಂಥ ಒಂದು ಅಡಿಕ್ಷನ್ನಿಗೆ ನಾವು ಒಳಪಟ್ಟರೆ ಇದರಿಂದ ಹೊರಬರೋದು ತುಂಬಾ ಕಷ್ಟ ಅಂತ ನಾವು ಹೇಳಬಹುದು. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ನಾವು ವಾರ್ತೆಗಳನ್ನು ಕೇಳ್ತಾ ಇದ್ದೀವಿ. ಹದಿಹರೆಯದ ಮಕ್ಕಳು, ಅದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಬೇಕಾದಷ್ಟು ಈ ಒಂದು ಏನು ಈ ಡಿಜಿಟಲ್ ಈ ಬುಲ್ಲಿಂಗ್ ಅಂತ ನಾವು ಏನು ಹೇಳ್ತೀವಿ, ಕ್ರೈಮ್ಗಳಿಗೆ ಒಳಪಟ್ಟಿರುವಂತಹದ್ದು, ಅವರ ವಿಡಿಯೋಗಳನ್ನು ಮಾಡಿರೋವಂಥದ್ದು, ಅವರ ಮೇಲೆ ನಡೆದಿರುವಂತಹ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯನೇ ಅದು ನಡೆದಿರೋ ಅಂಥದ್ದು. ಅದನ್ನು ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ಒಂದು ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟಿರೋ ಅಂಥದ್ದು. ಇದರಿಂದ ಹೆಣ್ಣು ಮಕ್ಕಳು ಮತಾಂತರ ಆಗ್ತಾ ಇರೋ ಅಂಥದ್ದು. ಇದೆಲ್ಲ ನೋಡಿದಾಗ ಅನಿಸುತ್ತೆ, ಏನಕ್ಕೆ ಈ ಮಕ್ಕಳಿಗೆ ಅರಿವಿಲ್ವಾ ಅಂತ. ಖಂಡಿತ ಇರೋದಿಲ್ಲ. ಕಾರಣ ಅವರ ಮುಂಭಾಗದ ಮೆದುಳು ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿರುತ್ತೆ. ಮುಂಭಾಗದ ಮೆದುಳು ಅಥವಾ ಪರಿಪೂರ್ಣ ಮೆದುಳು, ಪ್ರಜ್ಞಾ ಮೆದುಳು, ಅದು ಸಂಪೂರ್ಣ ಬೆಳವಣಿಗೆ ಆಗೋದು 24 ವರ್ಷದವರೆಗೂ ಅದು ಬೆಳವಣಿಗೆಯ ಹಂತದಲ್ಲೇ ಇರುತ್ತೆ. ಅದು ಇಮ್ಮೆಚ್ಯೂರಿಟಿ ಅಂತ ಕರಿತೀವಿ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವರಿಗೆ ಅರ್ಥ ಆಗ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಅವರು ಈ ಥರದ ಆಮಿಷಗಳಿಗೆ ಒಳಪಡ್ತಾರೆ.
ಆರಂಭದ ಹಂತದಲ್ಲಿ ತುಂಬ ಸಂತೋಷ ಕೊಡುವಂತಹದ್ದು, ನಂತರದಲ್ಲಿ ಏನಾಗುತ್ತೆ, ಗೀಳಾಗಿ ಪರಿವರ್ತನೆ ಹೊಂದುತ್ತೆ, ಚಟವಾಗಿ ಪರಿವರ್ತನೆ ಹೊಂದುತ್ತೆ. ಅದು ಇರದೇ ಅವರಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಒಂದು ಸ್ಥಿತಿಯನ್ನು ಅವರು ತಲುಪ್ತಾರೆ. ಇದರ ಜೊತೆಯಲ್ಲಿ ಶಾಪಿಂಗ್ ಅಡಿಕ್ಷನ್ನು ಸಹ ಒಂದು ಆಧುನಿಕ ಚಟದ ಒಂದು ಹೊಸ ಸೇರ್ಪಡೆ ಅಂತಲೇ ಅನ್ಬಹುದು. ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಪಿಂಗ್ ಮಾಡ್ತಾರೆ. ಅಲ್ಲಿ ಅದು ತಮಗೆ ಬೇಕೋ ಅಥವಾ ಬೇಡವೋ, ಅದು ತನಗೆ ಉಪಯುಕ್ತವೋ ಇಲ್ಲವೋ ಅಂತ ತಿಳ್ಕೊಳ್ಳೋದಿಲ್ಲ. ಅದರಲ್ಲೂ ಬೈ 1 get 2 ಫ್ರೀ ಅನ್ನುವಂತಹ ಒಂದು ಬ್ಯಾನರ್ ಏನಿರುತ್ತೆ ಅದು ತುಂಬ ಆಕರ್ಷಣೀಯವಾಗಿರುತ್ತೆ. ಹಾಗಾಗಿ ಒಂದು ತಗೊಂಡ್ರೆ ನನಗೆ 2 ಸಿಕ್ಕುತ್ತೆ ಅನ್ನುವುದನ್ನು ಯೋಚನೆ ಮಾಡಿಕೊಂಡು, ಮತ್ತು ಒತ್ತಡದ ನಿಗ್ರಹಣೆ, ಏಕೆಂತಂದರೆ ಅದನ್ನು ಅವರು ಬೈ ಮಾಡಿದಾಗ, ಅದನ್ನು ಅವರು ಪಡೆದಾಗ ಅವರ ಮೆದುಳಿನಲ್ಲಿ ಡೋಪಮೈನ್ ಹೆಚ್ಚು ಬಿಡುಗಡೆಯಾಗುತ್ತೆ. ಇದು ಒಂದು ಸಂತೋಷವನ್ನು ಕೊಡೋದ್ರಿಂದ ಏನು ಮಾಡ್ತಾರೆ, ಶಾಪಿಂಗ್ ಅಡಿಕ್ಷನು, ಅವಶ್ಯಕತೆ ಇಲ್ಲದಿದ್ದರೂ ಸಹ ವಸ್ತುಗಳ ಖರೀದಿ ಮಾಡುವುದು ಮುಗಿಬೀಳ್ತಾ ಇದ್ದಾರೆ. ಕಾರಣ ಒತ್ತಡ ನಿರ್ವಹಣೆಯಲ್ಲಿ ಯಾರು ಅದನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ, ಎಲ್ಲಿ ಸೋಲ್ತಾ ಇದ್ದಾರೆ ಒತ್ತಡ ನಿರ್ವಹಣೆಯನ್ನು, ಅಂತಹ ಜನರು ಈ ಥರ ಒಂದು ಗ್ಯಾಮ್ಲಿಂಗ್ ಆಗಿರಬಹುದು, ಶಾಪಿಂಗ್ ಅಡಿಕ್ಷನ್ ಆಗಿರ್ಬೋದು, ಪಾನ್ ಅಡಿಕ್ಷನ್ ಆಗಿರ್ಬೋದು, ಇಂತಹ ಒಂದು ಅಡಿಕ್ಷನ್ಗಳಿಗೆ ಒಳಗಾಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಆಧುನಿಕ ಚಟಗಳು ಏನಿದೆ ಇದರಿಂದ ಹೊರಬರುವುದು ಬಹಳ ಕಷ್ಟ. ಕಾರಣ ಏನಾಗುತ್ತೆ ಅಂದರೆ, ಮೆದುಳಿನಲ್ಲಿ ಒಂದು ನೆಟ್ವರ್ಕ್ ಡೆವಲಪ್ ಆಗಿಬಿಡುತ್ತೆ. ಸದಾಕಾಲ ಮೆದುಳು ಹೆಚ್ಚು ಗ್ರ್ಯಾಟಿಫಿಕೇಷನ್, ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ನು, ಇಮಿಡಿಯೇಟು ನನಗೆ ರಿವಾರ್ಡ್ ಅಂದರೆ ತಕ್ಷಣ ನನಗೆ ಸಿಕ್ಕಬೇಕು, ನಾನು ಮಾಡಿದ ತಕ್ಷಣ ಫಲ ಸಿಕ್ಕಬೇಕು ಅನ್ನುವ ಥರ ಯೋಚನೆ ಮಾಡ್ತಾ ಇರುತ್ತೆ. ಆಮೇಲೆ ಹಿಂದೆ ಏನು ಆಗಿದೆ ಅದರಿಂದ ಸಂತೋಷ ಸಿಕ್ಕಿದೆ ಅದನ್ನು ಪದೇ ನೆನೆಸ್ಕೊಳ್ತಾ ಇರುತ್ತೆ. ಹಾಗಾಗಿ ಅದು ಹೆಚ್ಚು ಈ ಥರ ಚಟಗಳಿಗೆ ಹಾತೊರೀತಾ ಇರೋದ್ರಿಂದ ಇವುಗಳಿಂದ ಹೊರಬರುವುದು ಬಹಳ ಕಷ್ಟ ಅಂತಲೇ ಅನ್ಬೋದು. ಇದರಲ್ಲಿ ಬಹಳಷ್ಟು ಸ್ಟೆಪ್ಸ್ಗಳಿದೆ. ಮೊದಲನೇದಾಗಿ ತುಂಬ ಬೇಜಾರಾಗ್ತಾ ಇದೆ, ತುಂಬ ಒತ್ತಡ ಉಂಟಾಗಿದೆ, ಯಾಕೋ ಮನಸ್ಸಿಲ್ಲ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೋ ಶಾಪಿಂಗು, ಇಲ್ಲ ಒಂದು ಜಂಕ್ ಫುಡ್ ತಿನ್ನೋ ಅಂಥದ್ದು, ಇಲ್ಲ ಯಾವುದೋ ವೀಕ್ಷಣೆ ಮಾಡುವಂಥದ್ದು. ಇದು ಮೊದಲ ಹಂತದಲ್ಲಿ ನಾವು ಒಂದು ಪ್ರಯತ್ನನ ಪಡ್ತೀವಿ. ಎರಡನೆಯ ಹಂತದಲ್ಲಿ ಅದರಿಂದ ಸಿಗಬಹುದಾದಂತಹ ಆನಂದವನ್ನು ನಮ್ಮ ಮೆದುಳು ಕಲ್ಪಿಸಿಕೊಂಡು ಅದನ್ನು ಕಾರ್ಯಾಚರಣೆ ಮಾಡುತ್ತೆ. ಆವಾಗ ನಾವು ಆಹಾರವನ್ನು ತಿನ್ನೋದೇ ಆಗಲಿ, ನೋಡೋದೇ ಆಗಲಿ ಮಾಡ್ತಾ ಬರ್ತೀವಿ. ಒಂದು ಸಲ ಡೋಪಮೈನ್ ಸ್ಪೈಕ್ ಆದಾಗ ಒಂದಷ್ಟು ದಿನದ ನಂತರ ನಮ್ಮ ಡೋಪಮೈನ್ ರೆಸೆಪ್ಟಾರ್ಗಳು ಡಿಸೆನ್ಸಿಟೈಸ್ ಆಗಿಬಿಡುತ್ತೆ, ಸೆನ್ಸೇಷನ್ ಹೊರಟೋಗುತ್ತೆ. ನಂತರ ಬರೀ 20 ನಿಮಿಷ ಅಥವಾ 10 ನಿಮಿಷ ವೀಕ್ಷಣೆ ಮಾಡಿದಾಗ ಸಿಗಬಹುದಾದ ಆನಂದ 2 ಗಂಟೆಗಳ ವೀಕ್ಷಣೆ ಮಾಡಿದ ನಂತರವೇ ನಮಗೆ ಸಿಕ್ಕಂಥದ್ದು. ಅಂದರೆ ಇನ್ನೂ ಹೆಚ್ಚಿನ ಸಮಯ ನಾವು ಅಲ್ಲಿ ಕಳಿಬೇಕಾಗುತ್ತೆ, ಅಥವಾ ಇನ್ನೂ ಹೆಚ್ಚಿನ ನಾವು ಶಾಪಿಂಗ್ ಮಾಡಬೇಕಾಗುತ್ತೆ, ಇನ್ನೂ ದುಬಾರಿ ಶಾಪಿಂಗ್ ಮಾಡಬೇಕಾಗುತ್ತೆ, ಅಥವಾ ಇನ್ನೂ ಹೆಚ್ಚು ಸ್ವೀಟ್ಸ್ಗಳನ್ನ ತಿನ್ನೋದೇ ಆಗಲಿ. ಈ ಥರ ಅಂದರೆ ನಾವು ಬಿಗಿನಿಂಗಲ್ಲಿ ಏನು ಶುರು ಮಾಡಿರ್ತೀವಿ ಅದರ 10 ಪಟ್ಟು ಹೆಚ್ಚು ಮಾಡಿದಾಗ ಮಾತ್ರ ಆ ಆನಂದ ನಮಗೆ ಸಿಕ್ಕುವಂಥದ್ದು. ಇದು ನಂತರದ ಹಂತದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಇದು ಡೆವಲಪ್ ಆಗುತ್ತೆ ಅಂದರೆ, ಅದು ಇಲ್ಲದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ ಅನ್ನುವ ಒಂದು ಸ್ಥಿತಿಗೆ ಅವರು ತಲುಪ್ತಾರೆ. ಹಾಗಾಗಿ ಕುಡಿತದ ಚಟವನ್ನು ಬಿಡಿಸೋದೇ ಆಗಲಿ, ಧೂಮಪಾನವನ್ನು ಬಿಡಿಸೋದೇ ಆಗಲಿ, ಡ್ರಗ್ ಅಡಿಕ್ಷನ್ನು ಬಿಡಿಸೋದೇ ಆಗಲಿ, ಈ ಥರದ ಎಲ್ಲ ಈ ಚಟಗಳನ್ನು ಬಿಡಿಸೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಡೋಪಮೈನು ಕಮ್ಮಿ ಆದಾಗ ಏನಾಗುತ್ತೆ, ಅಮೆಗ್ಡೆಲಾ ಫೈರ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಅಮೆಗ್ಡೆಲಾ ಹೈಪರ್ ಆ್ಯಕ್ಟಿವ್ ಆದಾಗ ಮುಂಭಾಗದ ಮೆದುಳು ಸಂಪೂರ್ಣವಾಗಿ ಶಟ್ ಡೌನ್ ಆಗುತ್ತೆ. ಅವರಿಗೆ ಆಂಗ್ಸೈಟಿ ಶುರು ಆಗುತ್ತೆ, ಕೈಗಳು ನಡುಕ ಉಂಟಾಗುವ ಸಾಧ್ಯತೆ ಇದೆ. ಅವರು ಒಂದು ನಾರ್ಮಲ್ ಬಿಹೇವಿಯರ್ ಅವರಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆ ನಂತರದಲ್ಲಿ ಏನಾಗುತ್ತೆ, ಇದು ವಿಡ್ರಾಲ್ ಎಫೆಕ್ಟು ಇದೆ. ಇದನ್ನು ಸಡನ್ನಾಗಿ ನಾವು ನಿಲ್ಲಿಸಿದಂಥ ಪಕ್ಷದಲ್ಲಿ ಅವರಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗಬಹುದು. ಆ ತೊಂದರೆಗಳನ್ನು ತಪ್ಪಿಸಲು ಪುನಃ ಅವರು ಆ ಚಟಗಳಿಗೆ ಒಳಪಡ್ತಾರೆ. ಹಾಗಾಗಿ ಒಮ್ಮೆ ಈ ಚಟಗಳಿಗೆ ದಾಸರಾದರೆ ಅದರಿಂದ ಹೊರಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ಆಧುನಿಕ ಚಟಗಳು ನಿಜವಾಗಲೂ ತುಂಬ ಅದು ದುಷ್ಪರಿಣಾಮವನ್ನು ಬೀರುವಂಥದ್ದು. ಒಮ್ಮೆ ಇವುಗಳಿಗೆ ಸಿಲುಕಿಕೊಂಡರೆ ಇದರಿಂದ ಹೊರಬರೋದು ಹರಸಾಹಸ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನು ಈ ಆಧುನಿಕ ಚಟಗಳಿಂದ ಆದಷ್ಟು ದೂರ ಇರುವ ಹಾಗೆ ನಾವು ಅವರನ್ನು ನೋಡ್ಕೊಳ್ಬೇಕಾಗುತ್ತೆ. ಯಾವ ಸಂದರ್ಭದಲ್ಲೂ ಅವರು ಈ ಚಟಗಳಿಗೆ ತುತ್ತಾಗಬಾರದು ಅನ್ನೋದು ತಂದೆ ತಾಯಿಗಳಿಗೆ ಇದ್ದಂಥ ಪಕ್ಷದಲ್ಲಿ 3 ಸೂತ್ರಗಳನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಧ್ಯಾನ ಮಾಡುವುದೇ ಆಗಲಿ, ಪ್ರಾಣಾಯಾಮ ಮಾಡುವುದೇ ಆಗಲಿ, ಯೋಗ ಮಾಡುವುದೇ ಆಗಲಿ,
ಮ್ಯೂಸಿಕ್ ಥೆರಪಿ, ಸಂಗೀತ ಕೇಳುವುದು, ಸಂಗೀತ ಹಾಡುವುದು, ಇದರ ಜೊತೆಗೆ ಕೆಲವೊಂದು ಒಳ್ಳೆಯ ಹವ್ಯಾಸಗಳನ್ನು ಇಟ್ಕೊಳ್ಳೋ ಅಂಥದ್ದು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒತ್ತಡ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬಹುದು. ಒಮ್ಮೆ ಒತ್ತಡ ನಿರ್ವಹಣೆ ನಾವು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಯಾವುದೇ ಚಟಗಳಿಗೆ ನಾವು ದಾಸರಾಗದೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಒಟ್ಟಾರೆ ಚಟಗಳಿಗೆ ದಾಸರಾಗದಿದ್ದಾಗ ಬರೀ ನಮ್ಮ ಆರೋಗ್ಯ ಮಾತ್ರವಲ್ಲ, ಒಂದು ಕುಟುಂಬದ ಆರೋಗ್ಯ, ಒಂದು ಸಮಾಜದ ಆರೋಗ್ಯ, ಸ್ವಾಸ್ಥ್ಯ ಸಮಾಜ ನಮಗೆ ಬೇಕು ಅಂದರೆ ನಮ್ಮ ಯುವ ಜನತೆ ಆದಷ್ಟು ಇಂತಹ ಚಟಗಳಿಂದ ದೂರ ಇದ್ದಾಗ ಮಾತ್ರ ನಾವು ಒಂದು ಆರೋಗ್ಯಕರವಾದ ಸಮಾಜವನ್ನು ನೋಡಬಹುದಾಗಿದೆ. ನಮಸ್ಕಾರ.